ಹಾಯ್ ಹಲೋ ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ನೀವು ನೋಡ್ತಿದ್ದೀರಾ ಕಲ್ಪತರು ನಮ್ಮಮ್ಮ ಅಡುಗೆ ಚಾನಲ್ಲು. ಇವತ್ತೊಂದು ಬನಾನಾ ಐಸ್ ಕ್ರೀಮ್ ಮಾಡೋದನ್ನು ತೋರಿಸ್ತೀನಿ. ವಿತೌಟ್ ಶುಗರ್, ಮಿಲ್ಕ್, ಕ್ರೀಮ್ ಬಳಸ್ತಲೇ ಮಾಡೋದನ್ನು ಯಾವ ಥರ ಅಂತ ನೋಡ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಈಗ ಶುರು ಮಾಡೋಣ. 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಬಾಳೆಹಣ್ಣು ತೊಗೊಂಡು ಇದನ್ನು ಸಿಪ್ಪೆ ಎಲ್ಲ ತೆಗೆದುಬಿಡೋಣ. ಕ್ಲೀನಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ಥರ ಎಲ್ಲ ಸ್ಲೈಸ್ ಥರ ರೌಂಡ್ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಬನಾನಾ ಐಸ್ ಕ್ರೀಮು ತುಂಬ ಈಸಿಯಾಗಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇರೋದಿಲ್ಲ, ಮತ್ತು ನಾವು ವಿಪ್ ಕ್ರೀಮು ಅದೆಲ್ಲ ಬಳಸ್ದಲೇ ಆರಾಮಾಗಿ ಮಾಡ್ಕೋಬೋದು. ನೋಡಿ, ಇದನ್ನೆಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡು ಇದನ್ನು ಫ್ರೀಜರಲ್ಲಿ ಒಂದು 3-4 ಅವರ್ಸ್ ಇಟ್ಟು ಗಟ್ಟಿ ಆಗತ್ತಲ್ಲ ಅಲ್ಲಿವರೆಗೂ ಮಾಡಿ ಇಟ್ಕೋಬೇಕಾಗತ್ತೆ. ನೋಡಿ, ಫ್ರಿಜ್ಜರಿಂದ ತೆಗೆದು ಇಟ್ಕೊಂಡಿನಿ. ಗಟ್ಟಿಯಾಗಿದೆ, ಎಲ್ಲ ತಟ್ಟೆಗೆ ಅಂಟ್ಕೊಂಡಿರೋದು ಬಿಡಿಸ್ಕೊತಾ ಇದ್ದೀನಿ. ಈಗ ನಾವು ನಂತರ ಈ ಒಂದು ಬೌಲ್ಗೆ ಒಂದು 7-8 ಡ್ರೈ ಖರ್ಜೂರ ಇರುತ್ತೆ ನೋಡಿ, ಸೀಡ್ಲೆಸ್ ಖರ್ಜೂರ. ಅದನ್ನು ತಗೊಂಡು ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ಹಾಲು ಹಾಕಿ, ಬಿಸಿ ಹಾಲು ಹಾಕಿ ನೆನೆಸ್ಕೊತೀನಿ. ಒಂದು 10 ನಿಮಿಷ ನೆನೆಸ್ಕೊಂಬಿಡೋಣ. ನೋಡಿ, ಬಿಸಿ ಹಾಲು ಹಾಕಿ ನೆನೆಸ್ಕೊತೀನಿ. ನೆನೆಸ್ಕೊಂಡು 10 ನಿಮಿಷ ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಟ ನಂತರ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ನೋಡಿ, ಒಂದು 10 ನಿಮಿಷ ಆಗಿದೆ. ಈಗ ತೊಗೊಳ್ತಾ ಇದ್ದೀನಿ. 10 ನಿಮಿಷ ಆದ ನಂತರ ಈಗ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಹಂಗೆ ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ಸ್ಮ್ಯಾಶ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಫಸ್ಟ್ ಇದನ್ನು ಸೀಡ್ಲೆಸ್ ಖರ್ಜೂರನ ನಾವು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕು. ಇದರೊಳಗೆ ಚೆನ್ನಾಗಿ ನೈಸ್ ಆಗಬೇಕು. ನೈಸ್ ಆದ ನಂತರ ನೋಡಿ, ಇದೆಲ್ಲ ಬಾಳೆಹಣ್ಣು ಹಾಕ್ಕೊತಾ ಇದ್ದೀನಿ. ಅದೇ ಫ್ರಿಜ್ಜಿಂದ ಹೊರಗಡೆ ತೆಗೆದಿಟ್ಟಿದ್ನಲ್ಲ ಅದನ್ನು ಬಾಳೆಹಣ್ಣು ಮತ್ತು ಏಲಕ್ಕಿ, ಒಂದು ಅರ್ಧ ಲೋಟ ಹಾಲಷ್ಟೇ. ಇಲ್ಲಿ ಏನೇನು ನಾವು ಕೇವಲ ಒಂದೇ ಒಂದು ಲೋಟ ಬಳಸ್ತಾ ಇದ್ದೀನಿ. ಹಾಲು ಜಾಸ್ತಿ ಏನು ಬಳಸ್ತಿಲ್ಲ. ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಸಣ್ಣ ಜಾರ್ ಇರುತ್ತಲ್ಲ ಅದರಲ್ಲಿ ಹಾಕ್ಕೊಂಡ್ರೆ ಇನ್ನೂ ಬೇಗ ಚೆನ್ನಾಗಿ ನೈಸ್ ಆಗುತ್ತೆ. ನಾನಿಲ್ಲಿ ನೋಡಿ ಇದರಲ್ಲೇ ಚೆನ್ನಾಗಿ ನೈಸಾಗಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕಿ ನೋಡಿ, ಈ ಥರ ಚೆನ್ನಾಗಿ ನೈಸ್ ಆಗಿದೆ. ಈ ಥರ ಪೇಸ್ಟ್ ಆಗಬೇಕು. ಒಂದು ಸ್ವಲ್ಪನೂ ಇದಿರಬಾರ್ದು, ಇದು ಖರ್ಜೂರ ಆಗಲಿ ಏನಾಗಲಿ ಸಿಗಬಾರ್ದು, ಆ ಥರ ಇರಬೇಕು. ನಂತರ ಇದನ್ನು ಒಂದು ಬೌಲ್ ತಗೊಂಡು ಇದಕ್ಕೆ ಐಸ್ ಕ್ರೀಮ್ ಬೌಲ್ ತೊಗೊಂಡು ಹಾಕ್ಕೊಳ್ಳೋಣ. ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸಿ ಜಾರಲ್ಲಿರೋದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಇದನ್ನು ಫ್ರಿಜ್ಜರಲ್ಲಿ ಒಂದು 6 ಅವರ್ಸ್ ನಾವು ಇಡಬೇಕಾಗತ್ತೆ. ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳೋಣ. ಟ್ಯಾಪ್ ಮಾಡಿಕೊಂಡು ಈಗ ನಂತರ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನಿಮ್ಮ ಮನೇಲಿ ಯಾವುದು ಇರುತ್ತೋ ಅದನ್ನು ಹಾಕ್ಕೋಬೋದು. ನಾನು ಈಗ ಗೋಡಂಬಿ, ಬಾದಾಮಿ, ಪಿಸ್ತಾ ಇದೆಲ್ಲ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಾವು ಇದಕ್ಕೆ ಬೇಕಾದ್ರೆ ಟೂಟಿ ಫ್ರೂಟಿ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ. ಈ ಚಾಕ್ಲೇಟ್ ಕಲರ್ ಥರ ಕಾಣ್ತಿದೆಯಲ್ಲ, ಮೇಲೆ ವೈಟಾಗಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇದನ್ನು ಹಾಕ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಗೋಡಂಬಿ, ದ್ರಾಕ್ಷಿ ಇವನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಈಗ ಫ್ರಿಜ್ಜಲ್ಲಿ ಒಂದು 6 ಅವರ್ಸ್ ನಾವು ಮುಚ್ಚಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. 6 ಅವರ್ಸು. 6 ಅವರ್ ನಂತರ ನಾವು ಇದನ್ನು ಬಳಸಬೇಕಾಗತ್ತೆ. ಆವಾಗ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಈ ಫ್ರಿಜ್ಜರಿಂದ ತೆಗೆದಿದ್ದೀನಿ. ನೋಡುವಂಥ ಚೆನ್ನಾಗಿ ಬಂದಿದೆ. ಈಗ ಸ್ಕೂಪ್ ಮಾಡಿದ್ರೆ ಮನೇಲಿರೋ ನಾನು ಸೌಟ್ ಸಹಾಯದಿಂದನೇ ತೆಗಿತಾ ಇದ್ದೀನಿ. ನಾನು ಸ್ಕೂಪ್ ಬಳಸ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಈಗ ಎಷ್ಟು ಕ್ಲೀನಾಗಿ ಬರ್ತಾಯಿದೆ. ಒಂದು 10 ನಿಮಿಷ ಹೊರಗಡೆ ತೆಗೆದ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ತೆಗಿಬೇಕಾಗತ್ತೆ. ನೋಡಿ, ಈ ಥರ ಬಂದಿದೆ. ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಲೇಯರ್ಸ್ ಥರ ತುಂಬ ಟೇಸ್ಟಾಗಿ ಬರುತ್ತೆ ಮಾತ್ರ. ನೋಡಿ, ಸಖತ್ತಾಗಿರುತ್ತೆ ಮಾತ್ರ. ಬನಾನಾ ನಾವು ಎಲ್ಲ ದೇವಸ್ಥಾನದಿಂದ ಏನಾದ್ರು ಜಾಸ್ತಿ ಉಳಿದಿದ್ದಾಗ ನಾವು ಈ ಥರ ಮಾಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯದು ಮತ್ತು ಯೂಸ್ ಆಗುತ್ತೆ. ಈ ವಿಡಿಯೋ ಯಾರೆಲ್ಲ ನೋಡ್ತೀರೋ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು.